ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಜಿತಂ. ವಾಸವಿ ಸಮಾಜಕ್ಕೆ ಇವತ್ತೊಂದು ದೊಡ್ಡ ಮಾರ್ಗದರ್ಶನ ದೊರಕ್ತಾ ಇದೆ. ಸಚ್ಚಿದಾನಂದ ಸರಸ್ವತಿಯವರು ಪೀಠಾರೋಹಣವನ್ನು ಮಾಡಿ ಈ ಸಮಾಜಕ್ಕೊಂದು ದೊಡ್ಡ ಬಲವನ್ನು ತುಂಬುತ್ತಾ ಇದ್ದಾರೆ. ಈ ವೈಶ್ಯ ಸಮಾಜಕ್ಕೆ ಜನ್ಮಜಾತವಾಗಿ ಒಂದು ದೊಡ್ಡ ಜವಾಬ್ದಾರಿ ಇದೆ ಸಮಾಜದಲ್ಲಿ. ಅದು ಸಮಾಜದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಂತಹ ದೊಡ್ಡ ಜವಾಬ್ದಾರಿ. ಇವತ್ತು ಈ ಕೋವಿಡ್ನ ಸಂಕಷ್ಟದಿಂದಾಗಿ ನಮ್ಮ ಸಮಾಜ ಆರ್ಥಿಕವಾಗಿ ಹೇಗೆ ಅದು ಕುಗ್ಗಿ ಹೋಗಿದೆ ಅನ್ನೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಅಂತಹ ಈ ಸಂದರ್ಭದಲ್ಲಿ ಸಮಾಜಕ್ಕೊಬ್ಬ ಸಮರ್ಥರಾಗಿರತಕ್ಕಂತಹ ಪೀಠಾಧಿಪತಿಗಳು ದೊರಕಿರುವಂತಹದ್ದು ಇದು ನಮ್ಮ ದೊಡ್ಡ ಸಮಾಜದ ನಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಗಳವರ ಮಾರ್ಗದರ್ಶನದಿಂದಾಗಿ ಬರಿದೆ ಈ ಆರ್ಯ ವೈಶ್ಯ ಸಮಾಜಕ್ಕೆ, ವಾಸವಿ ಸಮಾಜ ಸಮುದಾಯಕ್ಕೆ ಮಾತ್ರ ಅಲ್ಲ, ಒಟ್ಟು ಭರದ ಖಂಡಕ್ಕೇನೆ ಇವತ್ತು ಏನು ಆರ್ಥಿಕವಾಗಿ ನಾವೆಲ್ಲ ಕುಸಿತವನ್ನು ಕಾಣ್ತಾ ಇದ್ದೇವೆ, ಕುಸಿದಿದ್ದೇವೆ. ಮತ್ತೆ ಪುನಃ ನಮ್ಮ ಅಖಂಡ ಭರದ ಖಂಡವನ್ನು ಪುನಃ ಸರಿದಾರಲ್ಲಿ ಎತ್ತಿ ನಿಲ್ಲಿಸುವಂತಹ ದೊಡ್ಡ ಜವಾಬ್ದಾರಿ ಅದನ್ನು ಸಮಾಜ ಹೊತ್ತಿದೆ. ಅದಕ್ಕೆ ಸಮರ್ಥವಾಗಿರತಕ್ಕಂತಹ ನೇತೃತ್ವ ಮಾರ್ಗದರ್ಶನ ದೊರಕಿದ್ದಕ್ಕೆ ನಾವು ತುಂಬಾ ಸಂತಸವನ್ನು ಅನುಭವಿಸ್ತಾ ಇದ್ದೇವೆ. ಪೂರ್ವಾಶ್ರಮದಲ್ಲಿ ನಾಮಕೆ ವಾಸ್ತೆ ಭೂಪಾಳಂ ಆಗಿದ್ದವರು ಇವತ್ತು ಈ ಸಮಾಜದ ಪೀಠವನ್ನು ಆರೋಹಣ ಮಾಡುವ ಮೂಲಕ ಕೇವಲ ಅದು ಹೆಸರಿಯತಕ್ಕ ಅಲ್ಲ, ಅನ್ವರ್ಥವಾಗಿ ಅವರು ಇವತ್ತು ಭೂಪಾಲ ಆಗ್ತಾ ಇದ್ದಾರೆ. ಯಾವುದೋ ಒಂದು ಪಂಗಡಕ್ಕೆ, ಯಾವುದೋ ಒಂದು ಸಮಾಜಕ್ಕೆ ಸೀಮಿತವಾಗಿ ಅಲ್ಲ, ಅಖಂಡ ಭರತ ಮಂಡಲಕ್ಕೆ ಗುರುಗಳಾಗಿ ಅವರು ಮಾರ್ಗದರ್ಶನ ಮಾಡುವಂತಹವರಾಗಿದ್ದಾರೆ. ಶ್ರೀಗಳವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸನಾತನ ಸಂಸ್ಕೃತಿಗೆ ಇಂತಹ ಸಮರ್ಥ ಗುರುಗಳ ಮಾರ್ಗದರ್ಶನದಿಂದಾಗಿ ಸಮಾಜಕ್ಕೇನೆ ಒಳ್ಳೆಯ ರಕ್ಷೆ ದೊರೆಯಲಿ, ಸಮಾಜ ಇನ್ನಷ್ಟು ಮೇಲೆ ಬೆಳೆಯಲಿ, ಸಮಾಜದ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿಕೊಂಡು ನಾವು ನಮ್ಮ ಆರಾಧ್ಯ ಮೂರ್ತಿಯಾಗಿರತಕ್ಕಂತಹ ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀಗಳವರಿಂದ ನಿರಂತರವಾಗಿ ಸಮಾಜ ಸೇವೆ ವಿಶೇಷವಾಗಿ ನಡೆಯುವಂತೆ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಒಳ್ಳೆದಾಗಿ ಶ್ರೀಗಳಿಗೆ ಗೌರವಾರ್ಪಣೆ. ಕಾರಣ ಇವತ್ತು ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಪ್ರತಿ ಗುರುಗಳು ಈ ಸಮಾಜದ ಜಾಗೃತಿಗೋಸ್ಕರ ಮಾಡಿರ್ತಕ್ಕಂತಹ ಕೆಲಸ ನನ್ನ ಬಳಿ 5 ಪುಟಗಳಿದೆ. ಅದು ಪೂರ್ಣ ಪುಟಗಳಲ್ಲ, ಅದು ಭಾಗಶಃ ಪೂರ್ಣ. ಆದರೆ ಇವತ್ತು ಸಮಯದ ಚೌಕಟ್ಟಿನಲ್ಲಿ ಕಾರ್ಯಕ್ರಮ ಮುಗಿಸಬೇಕಾಗಿರೋದ್ರಿಂದ ಗುರುಗಳ ಪರಿಚಯವನ್ನು ನಾನು ಹೆಚ್ಚು ಮಾಡಿಕೊಡ್ತಾ ಇಲ್ಲ. ಸ್ವಯಂ ಅವರೇ ಎಲ್ರಿಗೂ ಪರಿಚಿತರಾಗಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಪ್ರತಿ ಮಠದ ಜೊತೆ ಆರ್ಯವೈಶ್ಯ ಸಮುದಾಯದ ಸಂಪರ್ಕ, ಆರ್ಯವೈಶ್ಯ ಸಮುದಾಯದ ಒಂದು ನಿಕಟಪೂರ್ವಕವಾದಂಥ ಆಶೀರ್ವಾದ, ಅವರ ಮಾರ್ಗದರ್ಶನದಕ್ಕೋಸ್ಕರ ಸದಾ ಕಾಯ್ತಾ ಇರ್ತಕ್ಕಂಥ ಈ ಸಮಾಜ